ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಕಾಲೇಜು ಉಪನ್ಯಾಸಕಿ ಆತ್ಮಹತ್ಯೆ. ಮಗಳ ಸಾವಿಗೆ ಅಳಿಯ ಕಾರಣವೆಂದು ಪೋಷಕರ ಗಂಭೀರ ಆರೋಪ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ, ಗೃಹಿಣಿಯರಿಗೆ, ಯುವತಿಯರಿಗೆ ಈ ಕಿರುಕುಳ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಣ, ಆಸ್ತಿಗಾಗಿ ಕೆಲವೊಮ್ಮೆ ಹಲ್ಲೆ, ದೌರ್ಜನ್ಯ ನಡೆದರೆ ಮತ್ತೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳಾಗ್ತವೆ. ಇತ್ತ ಗಂಡ ಹೆಂಡತಿ ಜಗಳ ಸರ್ವೇ ಸಾಮಾನ್ಯ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಕೆಲವು ಸಾರಿ ಅವರ ಗಲಾಟೆ ವಿಕೋಪಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರೋ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಇತ್ತ ಇಂತಹದ್ದೇ ಒಂದು ಸಣ್ಣ ಕೌಟುಂಬಿಕ ಕಲಹಕ್ಕೆ ಕಾಲೇಜು ಉಪನ್ಯಾಸಕಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಮ್ಮ ಮಗಳ ಸಾವಿಗೆ ಅಳಿಯನೇ ಕಾರಣ ಅಂತ ಹೆತ್ತವರು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂತಹದೊಂದು ದುರ್ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ. ಹೌದು, ಮುಂಡರಗಿ ಪಟ್ಟಣದ ಸ್ವಾಮಿ ವಿವೇಕಾನಂದ ನಗರದಲ್ಲಿ ಘಟನೆ ನಡೆದಿದ್ದು ಅಕ್ಕಪಕ್ಕದವರು, ಪೋಷಕರು ಕಂಗಾಲಾಗಿದ್ದಾರೆ. ಇನ್ನು ಮೃತ ಉಪನ್ಯಾಸಕಿಯನ್ನ 35 ವರ್ಷದ ಸುಜಾತ ಬಿ ಎನ್ನಲಾಗಿದೆ. ಉಪನ್ಯಾಸಕಿ ಸುಜಾತ ವಿವೇಕಾನಂದ ನಗರದ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದರು. ಸುಜಾತ ಅವರು ಮುಂಡರಗಿ ತೋಂಟದಾರ್ಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಭೌತಶಾಸ್ತ್ರ ವಿಷಯ ಬೋಧಿಸ್ತಾ ಇದ್ರು. ಕೇವಲ 3 ತಿಂಗಳ ಹಿಂದಷ್ಟೇ ಅವರು 2ನೇ ವಿವಾಹವಾಗಿದ್ರು ಎನ್ನಲಾಗಿದೆ. ಕೌಟುಂಬಿಕ ಕಾರಣಕ್ಕೆ ನಿನ್ನೆ ರಾತ್ರಿ ಮನೆಯ ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕೌಟುಂಬಿಕ ಕಲಹವೇ ಈ ಆಘಾತಕಾರಿ ನಿರ್ಧಾರದ ಹಿನ್ನೆಲೆ ಅಂತ ತಿಳಿದು ಬಂದಿದೆ. ಇನ್ನು ಈ ಆತ್ಮಹತ್ಯೆ ಸಂಬಂಧ ಅಕ್ಕಪಕ್ಕದವರು ನವೆಂಬರ್ 1ರಂದು ಸುಜಾತ ಅವರ ಪತಿ ಮನೆಗೆ ಬಂದು ಹೋಗಿದ್ದಾಗ ದಾಂಪತ್ಯ ಜಗಳ ನಡೆದಿತ್ತು ಎಂದಿದ್ದಾರೆ. ಇತ್ತ ಮೃತಳ ಕುಟುಂಬಸ್ಥರು ಸುಜಾತ ಅವರ ಸಾವಿಗೆ ಪತಿಯೇ ಕಾರಣ ಅಂತ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ನರಗುಂದ ವಿಭಾಗದ ಡಿವೈಎಸ್ಪಿ ಪ್ರಭುಗೌಡ ಕೆರೆದಹಳ್ಳಿ ಭೇಟಿ ನೀಡಿದ್ದು ಮುಂಡರಗಿ ಪೊಲೀಸ್ ಠಾಣೆಯ ಸಿಪಿಐ ಮಂಜುನಾಥ್ ಕುಸಗಲ್ಲ ನೇತೃತ್ವದ ತಂಡ ಪ್ರಕರಣದ ಸಂಬಂಧ ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಸಣ್ಣ ಪುಟ್ಟ ಜಗಳಕ್ಕೆ ಉಪನ್ಯಾಸಕಿ ಆತ್ಮಹತ್ಯೆ ಮಾಡಿಕೊಂಡ್ಲೋ ಅಥವಾ ಗಂಡನ ಕಿರುಕುಳವೇನಾದರೂ ಇತ್ತೋ ಅನ್ನೋ ಅನುಮಾನಗಳು ಸಾರ್ವಜನಿಕರು ಹಾಗೂ ಪೋಷಕರಲ್ಲಿ ಮೂಡ್ತಾ ಇದ್ದು, ಪೊಲೀಸರ ತನಿಖೆಯಿಂದ ಮಾತ್ರ ಆತ್ಮಹತ್ಯೆ ಹಿಂದಿನ ಸತ್ಯಾಸತ್ಯತೆ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.